ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಿಂದೂಗಳ ಮೇಲೆ ಕಲ್ಲನ್ನ ಬಿಸಾಕ್ತಾ ಇದ್ರು, ಸುರಿಮಳೆ ನಡೀತಾ ಇತ್ತು. ಅವರನ್ನು ತಡೆಯುವಂತ ಕೆಲಸ ಪೊಲೀಸರು ಮಾಡಕ್ ಆಗೋದಿಲ್ಲ. ಆದ್ರೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗ್ತದೆ. ಇವತ್ತು ಕೂಡ ಮೆರವಣಿಗೆ ಮುಂದುವರಿಸಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಮತ್ತೆ ಅದೇ ದುಷ್ಕೃತ್ಯ ಇವತ್ತು ಕೂಡ ಮದ್ದೂರಲ್ಲಿ ನಡೆದಿರುವಂತದ್ದು. ಯಾಕೋ ನಮ್ಮ ರಾಜ್ಯದಲ್ಲಿ ಪೊಲೀಸರು ಕೈಗೆ ಬೇಡಿ ಹಾಕದಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರ. ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಇವತ್ತು ರಾಜ್ಯದ ಜನತೆಗೆ ಇವತ್ತು ಅನುಮಾನ ಮೂಡಿಸ್ತಾ ಇದೆ. ಪದೇ ಪದೇ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ. ಹಿಂದೂಗಳು ಇವತ್ತು ಗೌರವದಿಂದ ತಲೆ ಎತ್ಕೊಂಡು ರಾಜ್ಯದಲ್ಲಿ ಓಡಾಡದೇ ಇರತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಬ್ಬ ಗೃಹ ಸಚಿವರು ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಸಣ್ಣ ಪುಟ್ಟ ಘಟನೆ ಅಂತ ಹೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ, ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಒಬ್ಬ ಗೃಹ ಸಚಿವರು. ಎಲ್ಲಿ ಬಿಜೆಪಿ ಇರ್ತಾರೆ ಅಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ, ಇವರ ಉದ್ದೇಶ ಇದರಿಂದ ಏನ್ ನಡೀತಾ ಇದೆ, ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ, ಹಿಂದೂಗಳ ಮೇಲೆ ಏನು ಕಲ್ಲೆಸುವಂತ ಕೆಲಸ ಆಗ್ತಾ ಇದೆ, ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಅನ್ನುವ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನು ಕೂಡ ಇವತ್ತು ವಿಷಕ್ತರನ್ನಾಗಿ ಮಾಡಿದ್ದೆ ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. The Golden Jubilee by Dr. Ibrahim, जिसमें lost to have the presence of our Honorable Minister. The milestones that shape the identity. And as we look ahead to the vision जी और माननीय राष्ट्रपति जी और नौकाओं का यानी लार्ज शिप्स का निर्माण और उपयोग किया जाता था. यदि केवल एक प्रमाण देखना हो तो अजंता की गुम्फाओं के चित्रों में आप विशालकाय नौकाएं भी चित्रों देख सकते हैं. रोमन एम्पायर में सबसे समृद्ध लोग भारत में बनी वस्तुओं का उपयोग करना अपनी शान समझते थे. विश्व के सभी क्षेत्रों में स्वर्ण मुद्राएं तथा अन्य बहुमूल्य धातुओं के सिक्के भारत पहुंचते थे. इतिहास को रोचक शैली में लिखने वाले एक समकालीन लेखक ने प्राचीन भारत के इंडिया द सिंक ऑफ वर्ल्ड्स मोस्ट प्रीशियस मेटल्स कहा है. भारत को फिर एक बार ज्ञान और व्यापार का अग्रणी केंद्र बनाना सभी देशवासियों का संकल्प होना चाहिए. अधिक आर्थिक क्षेत्रों में एक इम्पोर्टेंट सेक्टर होने के नाते ईईपीसी को बहुत दृढ़ता के साथ संकल्प लेना चाहिए. देवियों और स्वजनों, ईईपीसी अंतर्राष्ट्रीय बाजार और भारतीय उत्पादकों के बीच में सेतु का कार्य करता है. आपको ग्लोबल वैल्यू चेन में भारत की भूमिका को तथा भारत के उद्यमियों की भूमिका को निरंतर विस्तार देना है. वर्ल्ड ट्रेड ऑर्डर और इंटरनेशनल इकोनॉमिक ऑर्डर में हो रही परिवर्तनों में उनका कारण आपकी भूमिका और अधिक महत्वपूर्ण हो गई. अंग्रेजों की एक कहावत है, व्हेन द गोइंग गेट्स टफ द टफ गेट गोइंग. कोविड की महामारी से मानव समुदाय के समक्ष स्वास्थ्य का ऐसा गंभीर संकट आया था जिसके तुलना लगभग 100 वर्षों से पहले स्पेनिश फ्लू नामक वैश्विक महामारी से की गई थी. ಮತ್ತು PFI ಲಿಂಕ್ ಇದ್ದಂಥ ಅನೇಕ ಜನರ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಿತ್ಡ್ರಾ ಮಾಡಿದ್ರಿಂದ, ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ, ಕ್ರಿಮಿನಲ್ಸ್ಗಳಿಗೆ, ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ.
ಹಾಗಾಗಿ ನಾವೇನಾದರೂ ಮಾಡಿದರೂ ನಡೀತದೆ, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ನಮ್ಮದು ಮುಸಲ್ಮಾನರ ಸರ್ಕಾರ ಅನ್ನುವಂಥ ಭಾವನೆ ಮೂಡಿದೆ. ಹಾಗಾಗಿ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಮತ್ತು ಇದರ ಜೊತೆಗೆ ಇವತ್ತು ಬೆಳಿಗ್ಗೆ ಗಣೇಶ ವಿಸರ್ಜನೆಗೆ ಹಿಂದೂ ಸಂಘಟನೆಗಳು ಅಥವಾ ಅಲ್ಲಿನ ಭಕ್ತರು ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ನಿಮಗೆ ಮೊದಲೇ ಪ್ರಿಕಾಷನ್ ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕ ಸರ್ಕಾರಕ್ಕೆ. ಮತ್ತು ಈಗ ಜನರ ಮೇಲೆ, ಅಮಾಯಕರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂಥ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇವರನ್ನು ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರುವುದು ಈ ಎಲ್ಲ ಘಟನೆಗಳಿಗೆ ಕಾರಣ. ಮತಾಂಧ ನೀತಿಯನ್ನು ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ನಡೀತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಬಹಳ ಹಿಂದೂಗಳು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಹಿಂಗೆ ಏನಾದರೂ ಕಾಂಗ್ರೆಸ್ಸೇ ಇದ್ದರೆ ಈ ರಾಜ್ಯದಲ್ಲಿ ಮುಂದೆ ಗಣೇಶನ ಹಬ್ಬನೇ ಎಲ್ಲೂ ಕರ್ನಾಟಕದಲ್ಲಿ ಆಚರಣೆ ಮಾಡೋಕ್ಕೆ ಬಿಡಲ್ಲ. ಅದಕ್ಕೊಂದು ಕಾನೂನು ತರ್ತಾರೆ. ಬೇರೆ ಸಮುದಾಯದವರು ಡಿ ಜೆ ಹಾಕ್ಕೊಂಡು ಹೋಗ್ಬೋದು, ಏನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಗಣೇಶನಿಗೆ ಮಾತ್ರ ಡಿ ಜೆ ಹಾಕಂಗಿಲ್ಲ. ಅದನ್ನು ನಾನು ಖಂಡಿಸ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಹೋಗ್ಬೇಕಾಯಿತು. ನಾವು ವಿಜೇಂದ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಅಲ್ಲಿನ ನಾಗರಿಕ ಸಂಸ್ಥೆಯಿಂದ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.